ಈ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನ ಜಗತ್ಪ್ರಸಿದ್ಧ ಲೂ ವಸ್ತ್ರ ಸಂಗ್ರಹಾಲಯದಲ್ಲಿ ಭಾನುವಾರ ಸಿನಿಮೆಯ ರೀತಿಯಲ್ಲಿ ದರೋಡೆ ನಡೆದು ಹೋಗಿದೆ ಅಂತೆ. ಕೇವಲ 7 ನಿಮಿಷಗಳ ಅವಧಿಯಲ್ಲಿ ನಡೆದ ಈ ದುಷ್ಕೃತ್ಯದಲ್ಲಿ ನೆಪೋಲಿಯನ್ ಕಾಲದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯ ಹೊಂದಿರುವ 9 ಮೌಲ್ಯದ ಆಭರಣಗಳನ್ನು ಸಂಗ್ರಹ ಗುಂಪೊಂದು ಆ ಸಂಗ್ರಹಾಲಯದಲ್ಲಿ ಇಟ್ಟಂತಹ ವಸ್ತುಗಳನ್ನು ಗುಂಪೊಂದು ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದೆ. ಫ್ರಾನ್ಸ್ ಸರ್ಕಾರ ಇದನ್ನು ಗ್ರೇಟ್ ರಾಬರಿ ಅಂತ ಕರೆದಿದೆ. ಹಾಲಿವುಡ್ ಸಿನಿಮಾ ನೆನಪಿಸುವ ಸ್ಟೈಲಲ್ಲೇ ಈ ಘಟನೆಯಾಗಿದ್ದು, ಭಾನುವಾರ ಪ್ರವಾಸಿಗರಿಗೆ ಮ್ಯೂಸಿಯಂ ಪ್ರವೇಶವನ್ನು ನಿರಾಕರಿಸಲಾಗಿದ್ದು, ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ಗುಂಪೊಂದು ಹೈಡ್ರಾಲಿಕ್ ಕಟರ್ಗಳೊಂದಿಗೆ ಭಾನುವಾರ ಬೆಳಗ್ಗೆ 9:30 ವೇಳೆಗೆ ಸ್ಕೂಟರ್ನಲ್ಲಿ ಮ್ಯೂಸಿಯಂ ಬಳಿ ಆಗಮಿಸಿದೆ. ಬಳಿಕ ಮ್ಯೂಸಿಯಂನ ಕಟ್ಟಡದ ಗೋಡೆಯೊಂದರ ಬಳಿ ಮೊದಲು ತಂದು ನಿಲ್ಲಿಸಿದ ಹೈಡ್ರಾಲಿಕ್ ಏಣಿ ಬಳಸಿ ಮ್ಯೂಸಿಯಂ ಮೇಲೇರಿದೆ. ಹೀಗೆ ಮೇಲೆ ಏರಿದ ತಂಡ ಕಟ್ಟರ್ ಬಳಸಿ ಗ್ಲಾಸ್ನ ಗೋಡೆಯನ್ನು ಕೂಡ ಕತ್ತರಿಸಿದೆ. ಬಳಿಕ ಮ್ಯೂಸಿಯಂನ ಒಳಗಡೆ ಪ್ರವೇಶ ಮಾಡಿರುವಂತಹ ತಂಡ ನೆಪೋಲಿಯನ್ ಆಭರಣಗಳ ಸಂಗ್ರಹದಿಂದ 9 ತುಂಡುಗಳನ್ನು ಕಳವು ಮಾಡಿ ಅಲ್ಲಿಂದ ಪರಾರಿಯಾಗಿದೆ. ಇದಿಷ್ಟು ಘಟನೆ ಕೇವಲ 7 ನಿಮಿಷದಲ್ಲೇ ಮುಗಿದು ಹೋಗಿದೆ.